ಶ್ರೀಮಾತ್ರೆ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ ಮೇಲೆ ಯಾವ ಒಂದು ದೇವಿಯ ನಾಮವನ್ನ ಸ್ಮರಣೆ ಮಾಡಿದ್ರೆ ಲೋಪದೋಷಗಳು ನಿವಾರಣೆಯಾಗಿ ಪರಿಪೂರ್ಣ ಸ್ತೋತ್ರ ಪಾರಾಯಣ ಫಲ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಹಿರಿಯರು ಇದಕ್ಕೆ ಒಂದು ನಿಯಮವನ್ನ ಹೇಳಿದ್ದಾರೆ. ಆ ನಿಯಮ ಏನಂದ್ರೆ, ಪ್ರತಿ ಬಾರಿ ಲಲಿತಾ ಸಹಸ್ರನಾಮ ಪಾರಾಯಣ ಆದ ಮೇಲೆ 10 ಬಾರಿ ಉಮಾನಾಮವನ್ನ ಸ್ಮರಣೆ ಮಾಡಿದ್ರೆ ತಿಳಿದೋ ತಿಳಿಯದೆಯೋ ಲಲಿತಾ ಸಹಸ್ರನಾಮ ಪಾರಾಯಣದಲ್ಲಿ ದೇಹದಿಂದ ಮನಸ್ಸಿನಿಂದ ಆಗಿರುವ ಲೋಪದೋಷಗಳನ್ನ ಆ ನಾಮ ಜಪ ನಿವಾರಣೆ ಮಾಡುತ್ತೆ ಅಂತ ಹಿರಿಯರು ನಿರ್ಣಯಿಸಿದ್ದಾರೆ. ಹಾಗಂತ ತಪ್ಪಾಗಿ ಹೇಳಿದ ದೋಷಗಳೆಲ್ಲ ಇದರಿಂದ ಹೋಗುತ್ತಾ ಅಂತ ಹೇಳಿದ್ರೆ ಹಾಗೆ ಪ್ರಶ್ನೆ ಕೇಳೋಕೆ ಬದಲಿಗೆ ಸರಿಯಾಗಿ ಹೇಳೋದನ್ನ ಗೊತ್ತಿರೋರಿಂದ ತಿಳಿದುಕೊಂಡು ತಪ್ಪಿಲ್ಲದೆ ಓದೋದನ್ನ ಕಲಿತ್ಕೊಳ್ಳೋದು ಉತ್ತಮ. ಉಮಾನಾಮವನ್ನ ಹೇಗೆ ಹೇಳ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಓಂ ಶ್ರೀ ಉಮಾಯಿ ನಮಃ, ಶ್ರೀ ಉಮಾಯಿ ನಮಃ, ಶ್ರೀ ಉಮಾಯಿ ನಮಃ ಹೀಗೆ 10 ಬಾರಿ ಈ ಉಮಾನಾಮವನ್ನ ಜಪ ಮಾಡಿದ್ರೆ ಸಾಕು. ಇನ್ನು ಇದರ ಜೊತೆಗೆ ಇನ್ನೊಂದು ಶ್ಲೋಕವನ್ನು ಕೂಡ ಹೇಳ್ಕೋಬಹುದು. ಇದು ಸಾಮಾನ್ಯವಾಗಿ ಪ್ರಚಾರದಲ್ಲಿರುವ ಶ್ಲೋಕವೇ. ಈ ಶ್ಲೋಕವನ್ನ ಹೇಳೋದ್ರಿಂದ ಕೂಡ ಮನಸ್ಸಿನಿಂದ ದೇಹದಿಂದ ಆಗಿರುವ ಲೋಪದೋಷಗಳನ್ನ ಹೋಗಲಾಡಿಸೋದಕ್ಕೆ ಉಪಯೋಗವಾಗುತ್ತೆ. ಆ ಶ್ಲೋಕ ಯಾವುದು ಅಂದ್ರೆ, ಯದಕ್ಷರಂ ಪದಭ್ರಷ್ಟಂ ಮಾತ್ರಾಹೀನಂತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವಿ ಪ್ರಸೀದ ಪರಮೇಶ್ವರಿ. ಪ್ರತಿ ಸಾರಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದ ನಂತರ ಈ ಶ್ಲೋಕವನ್ನ ಕೂಡ ಹೇಳ್ಕೊಳ್ಬಹುದು. ಉಚ್ಚಾರಣಾ ದೋಷಗಳು ವ್ಯತಿರಿಕ್ತವಾದ ಫಲಿತಗಳನ್ನ ಕೊಡುತ್ತೆ. ಹಾಗಾಗಿ ನಾವು ಗಮನದಲ್ಲಿಟ್ಕೊಂಡು ಓದೋಕೆ ಮುಂಚೆನೆ ಗೊತ್ತಿರೋರಿಂದ ಸರಿಯಾದ ಕ್ರಮವನ್ನ ತಿಳಿದುಕೊಂಡು ಸರಿಯಾದ ಉಚ್ಚಾರಣೆಯನ್ನ ತಿಳ್ಕೊಂಡು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡೋದು ಉತ್ತಮ. ಸಣ್ಣ ಪುಟ್ಟ ದೋಷಗಳು ಹೋಗಬಹುದು, ಆದ್ರೆ ಕೆಲವು ಮಹಾದೋಷಗಳಿದಾವೆ. ಲಲಿತಾ ಸಹಸ್ರನಾಮದಲ್ಲಿ ಕೆಲವು ಕಡೆ ಉಚ್ಚಾರಣಾ ದೋಷ ಮಾಡಿದ್ರೆ ಅದು ವ್ಯತಿರಿಕ್ತವಾದ ಅರ್ಥ ಬರುತ್ತೆ, ಹಾಗೆ ಅದರಿಂದ ವ್ಯತಿರಿಕ್ತ ಫಲಗಳು ಕೂಡ ಬರುತ್ತೆ. ಆ ರೀತಿಯ 7 ಉಚ್ಚಾರಣಾ ದೋಷಗಳಿವೆ. ಸಾಮಾನ್ಯವಾಗಿ ಜನರು ಮಾಡ್ತಾ ಇರೋದು ಆ 7 ಉಚ್ಚಾರಣಾ ದೋಷಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಆ 7 ಉಚ್ಚಾರಣಾ ದೋಷಗಳು ಯಾವುವು ಅದರ ಬಗ್ಗೆ ಒಂದು ಪ್ರತ್ಯೇಕವಾದ ವಿಡಿಯೋನ ಈ ಚಾನೆಲ್ ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ಒಮ್ಮೆ ಚೆಕ್ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.